Hello friends, welcome to our channel English Book to learn English from Kannada to English language. Dear friends, make sure you practice at least 10 to 15 sentences or words in a day. It will help you to learn quick and easy. In this video, we are going to learn very simple and easy regular use sentences. Come friends, let us go through the video. ನಂತರ ಮಾತನಾಡುತ್ತೇನೆ. Talk to you later. ನಂತರ ಮಾತನಾಡುತ್ತೇನೆ. ಟಾಕ್ ಟು ಯು ಲೇಟರ್. ನಾನು ನನ್ನ ಮಟ್ಟಿಗೆ ಅತ್ಯುತ್ತಮವಾಗಿ ಪ್ರಯತ್ನಿಸುತ್ತೇನೆ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಾನು ನನ್ನ ಮಟ್ಟಿಗೆ ಅತ್ಯುತ್ತಮವಾಗಿ ಪ್ರಯತ್ನಿಸುತ್ತೇನೆ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ನಿಮ್ಮ ಅಭಿಪ್ರಾಯಗಳನ್ನು ನಾನು ಒಪ್ಪಲಾರೆ. ಐ ಕೆನಾಟ್ ಅಗ್ರಿ ವಿತ್ ಯುವರ್ ಒಪಿನಿಯನ್ಸ್. ನಿಮ್ಮ ಅಭಿಪ್ರಾಯಗಳನ್ನು ನಾನು ಒಪ್ಪಲಾರೆ. ಐ ಕೆನಾಟ್ ಅಗ್ರಿ ವಿತ್ ಯುವರ್ ಒಪಿನಿಯನ್ಸ್. ಚೆನ್ನಾಗಿದೆ, ಅದನ್ನು ಮುಂದುವರಿಸಿ. ವೆಲ್ ಡನ್, ಕೀಪ್ ಇಟ್ ಅಪ್. ಚೆನ್ನಾಗಿದೆ, ಅದನ್ನು ಮುಂದುವರಿಸಿ. ವೆಲ್ ಡನ್, ಕೀಪ್ ಇಟ್ ಅಪ್. ಬೇರೆ ಏನಾದರೂ. ಎನಿಥಿಂಗ್ ಎಲ್ಸ್. ಬೇರೆ ಏನಾದರೂ. ಎನಿಥಿಂಗ್ ಎಲ್ಸ್. ಬೇರೆ ಇನ್ನೂ ಏನಾದರೂ ಇದೆಯಾ ಅಂತ ಕೇಳೋಕ್ಕೆ ಎನಿಥಿಂಗ್ ಎಲ್ಸ್ ಅಂತ ಕೇಳಬಹುದು. ಅಂತಹ ಶಬ್ದ ಮಾಡುವುದನ್ನು ನಿಲ್ಲಿಸಿ. ಸ್ಟಾಪ್ ಮೇಕಿಂಗ್ ಸಚ್ ಅ ನಾಯ್ಸ್. ಅಂತಹ ಶಬ್ದ ಮಾಡುವುದನ್ನು ನಿಲ್ಲಿಸಿ. ಸ್ಟಾಪ್ ಮೇಕಿಂಗ್ ಸಚ್ ಅ ನಾಯ್ಸ್. ಎಚ್ಚರಿಕೆಯಿಂದ ನಡೆಯಿರಿ. ವಾಕ್ ಕೇರ್ಫುಲಿ. ಎಚ್ಚರಿಕೆಯಿಂದ ನಡೆಯಿರಿ. ವಾಕ್ ಕೇರ್ಫುಲಿ. ಹುಷಾರಾಗಿ ಇಲ್ಲ ಎಚ್ಚರಿಕೆಯಿಂದ ನಡೆಯಿರಿ ಅನ್ನೋಕ್ಕೆ ವಾಕ್ ಕೇರ್ಫುಲಿ ಅಂತ ಹೇಳಬಹುದು. ನಿಮಗೆ ಹೇಗೆ ಅನ್ನಿಸುತ್ತಿದೆ. ಹೌ ಡು ಯು ಫೀಲ್. ಯಾರಿಗಾದರೂ ಹುಷಾರಿಲ್ಲದೆ ಇದ್ದಾಗ ನಿಮಗೆ ಈಗ ಹೇಗೆ ಅನಿಸುತ್ತಿದೆ ಅಂತ ಕೇಳೋಕ್ಕೆ ಹೌ ಡು ಯು ಫೀಲ್ ಅಂತ ಕೇಳಬಹುದು. ನಾನು ಅಧ್ಯಯನದಲ್ಲಿ ತುಂಬ ಕಟ್ಟುನಿಟ್ಟಾಗಿರುತ್ತೇನೆ. ಐ ಆಮ್ ವೆರಿ ಸ್ಟ್ರಿಕ್ಟ್ ಇನ್ ಸ್ಟಡೀಸ್. ನಾನು ಅಧ್ಯಯನದಲ್ಲಿ ತುಂಬ ಕಟ್ಟುನಿಟ್ಟಾಗಿರುತ್ತೇನೆ. ಐ ಆಮ್ ವೆರಿ ಸ್ಟ್ರಿಕ್ಟ್ ಇನ್ ಸ್ಟಡೀಸ್. ಸದ್ಯಕ್ಕೆ ನಾನು ಬ್ಯುಸಿಯಾಗಿದ್ದೇನೆ. ಐ ಆಮ್ ಬ್ಯುಸಿ ಅಟ್ ದ ಮೂಮೆಂಟ್. ಸದ್ಯಕ್ಕೆ ನಾನು ಬ್ಯುಸಿಯಾಗಿದ್ದೇನೆ. ಐ ಆಮ್ ಬ್ಯುಸಿ ಅಟ್ ದ ಮೂಮೆಂಟ್. ಅದನ್ನು ಮಾಡಬೇಕು. ಇಟ್ ಹ್ಯಾಸ್ ಟು ಬಿ ಡನ್. ಅದನ್ನು ಮಾಡಬೇಕು. ಇಟ್ ಹ್ಯಾಸ್ ಟು ಬಿ ಡನ್. ನಿಮ್ಮ ನೆಚ್ಚಿನ ವಿಷಯ ಯಾವುದು. ವಾಟ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್. ನಿಮ್ಮ ನೆಚ್ಚಿನ ವಿಷಯ ಯಾವುದು. ವಾಟ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್. ನನ್ನ ಎಲ್ಲ ಲೆಕ್ಕಾಚಾರಗಳು ತಪ್ಪಿದವು. ಆಲ್ ಮೈ ಕ್ಯಾಲ್ಕುಲೇಷನ್ಸ್ ವೆಂಟ್ ರಾಂಗ್. ನನ್ನ ಎಲ್ಲ ಲೆಕ್ಕಾಚಾರಗಳು ತಪ್ಪಿದವು. ಆಲ್ ಮೈ ಕ್ಯಾಲ್ಕುಲೇಷನ್ಸ್ ವೆಂಟ್ ರಾಂಗ್. ಅವರು ಪಂದ್ಯದಲ್ಲಿ ಗೋಲು ಗಳಿಸಿದರು. ಹಿ ಸ್ಕೋರ್ಡ್ ಅ ಗೋಲ್ ಇನ್ ದ ಮ್ಯಾಚ್. ಅವರು ಪಂದ್ಯದಲ್ಲಿ ಗೋಲ್ ಮುಟ್ಟಿದರು ಇಲ್ಲ ಗೆದ್ದರು ಅಂತ ಹೇಳೋಕ್ಕೆ ಹಿ ಸ್ಕೋರ್ಡ್ ಅ ಗೋಲ್ ಇನ್ ದ ಮ್ಯಾಚ್ ಅಂತ ಹೇಳಬಹುದು. ಎಚ್ಚರಿಕೆಯಿಂದ ಚಾಲನೆ ಮಾಡಿ. ಡ್ರೈವ್ ಕೇರ್ಫುಲಿ. ಎಚ್ಚರಿಕೆಯಿಂದ ಚಾಲನೆ ಮಾಡಿ. ಡ್ರೈವ್ ಕೇರ್ಫುಲಿ. ನನ್ನನ್ನು ಕ್ಷಮಿಸು. ಫರ್ಗಿವ್ ಮೀ. ನನ್ನನ್ನು ಕ್ಷಮಿಸು. ಫರ್ಗಿವ್ ಮೀ. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಗಾಡ್ ಬ್ಲೆಸ್ ಯು. ತೊಂದರೆ ಕೊಡಬೇಡಿ. ಡು ನಾಟ್ ಡಿಸ್ಟರ್ಬ್. ನಾವು ಕೆಲಸದಲ್ಲಿ ನಿರತರಾಗಿದ್ದಾಗ ಇಲ್ಲ ಏನಾದರೂ ಓದುತ್ತಿರುವಾಗ ಯಾರಾದರೂ ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಡು ನಾಟ್ ಡಿಸ್ಟರ್ಬ್ ಅಂತ ಹೇಳಬಹುದು. ಏನೇ ಬರಲಿ. ಕಮ್ ವಾಟ್ ಮೇ. ಏನೇ ಬರಲಿ. ಕಮ್ ವಾಟ್ ಮೇ. ಪ್ರತಿನಿತ್ಯ ಬಹುಧಾನ್ಯಗಳನ್ನು ಸೇವಿಸಿ ಆರೋಗ್ಯದಿಂದಿರಿ. ಈಟ್ ಮಲ್ಟಿಗ್ರೈನ್ ಎವ್ರಿ ಡೇ. ಇಟ್ ವಿಲ್ ಬಿ ಹೆಲ್ದಿ.
Eat multigrain every day. It will be healthy. ನಿಮ್ಮ ಹಿರಿಯರನ್ನು ಗೌರವಿಸಿ. Respect your elders. ನಿಮ್ಮ ಹಿರಿಯರನ್ನು ಗೌರವಿಸಿ. Respect your elders. ಮನೆಯಲ್ಲೇ ಇರು. ಮನೆಯಲ್ಲೇ ಇರು. Be at home. Be at home. ಹೊರಗೆ ಹೋಗಬೇಡಿ. ಹೊರಗೆ ಹೋಗಬೇಡಿ. Don't go out. Don't go out. ಅಂತರ ಕಾಯ್ದುಕೊಳ್ಳಿ. ಅಂತರ ಕಾಯ್ದುಕೊಳ್ಳಿ. Keep distance. Keep distance. ಜಾಗರೂಕರಾಗಿರಿ. ಜಾಗರೂಕರಾಗಿರಿ. Be careful. Be careful. ನನ್ನ ಜೊತೆ ಮಾತಾಡಿ. ನನ್ನ ಜೊತೆ ಮಾತಾಡಿ. Talk to me. Talk to me. ಅದನ್ನು ಬರೆಯಿರಿ. ಅದನ್ನು ಬರೆಯಿರಿ. Write it down. Write it down. ಈಗಲೇ ಮಾಡು. ಈಗಲೇ ಮಾಡು. Do it now. Do it now. ವಿಷಯಕ್ಕೆ ಬನ್ನಿ. ವಿಷಯಕ್ಕೆ ಬನ್ನಿ. Come to the point. Come to the point. ನಿಜ ಹೇಳು. ನಿಜ ಹೇಳು. Tell me the truth. Tell me the truth. ಮುಂದೆ ನೋಡು. Look ahead. ಮುಂದೆ ನೋಡು. Look ahead. Look ahead. ನಿಮ್ಮ ನಂತರ. ನಿಮ್ಮ ನಂತರ. After you. After you. ನಿಮ್ಮ ನಂತರ. After you. ಓದುತ್ತಿರಿ. ಓದುತ್ತಿರಿ. Keep reading. Keep reading. ಶಾಂತನಾಗು. ಶಾಂತನಾಗು. Cool down. Cool down. ನಿಧಾನವಾಗಿ ಮಾತಾಡಿ. ನಿಧಾನವಾಗಿ ಮಾತಾಡಿ. Speak slowly. Speak slowly. ಗಮನವಿಟ್ಟು ಕೇಳಿ. ಗಮನವಿಟ್ಟು ಕೇಳಿ. Listen carefully. Listen carefully. ನನಗೆ ಅರ್ಥವಾಯಿತು. I understood. ನನಗೆ ಅರ್ಥವಾಯಿತು. I understood. I understood. ಇನ್ನೊಂದನ್ನು ಪಡೆಯಿರಿ. ಇನ್ನೊಂದನ್ನು ಪಡೆಯಿರಿ. Get another one. Get another one. ಅದನ್ನು ಇಲ್ಲಿಗೆ ತನ್ನಿ. ಅದನ್ನು ಇಲ್ಲಿಗೆ ತನ್ನಿ. Bring it here. Bring it here. ನಾನು ಅದನ್ನು ನಂಬಲು ಸಾಧ್ಯವಿಲ್ಲ. ನಾನು ಅದನ್ನು ನಂಬಲು ಸಾಧ್ಯವಿಲ್ಲ. I cannot believe that. I cannot believe that. ನಾವು ಮಾಡಿದೆವು. We made it. ನಾವು ಮಾಡಿದೆವು. We made it. We made it. ನೀವು ತಮಾಷೆ ಮಾಡುತ್ತಿದ್ದೀರಿ. ನೀವು ತಮಾಷೆ ಮಾಡುತ್ತಿದ್ದೀರಿ. You are joking. You are joking. ನೀವು ತಮಾಷೆ ಮಾಡುತ್ತಿದ್ದೀರಿ ಎಂಬುದನ್ನು ಇನ್ನೊಂದು ರೀತಿಯಲ್ಲಿಯೂ ಹೇಳಬಹುದು ಇಂಗ್ಲಿಷ್ನಲ್ಲಿ. ಅದೇನೆಂದರೆ ಯು ಆರ್ ಕಿಡ್ಡಿಂಗ್. ಯು ಆರ್ ಕಿಡ್ಡಿಂಗ್. ನನ್ನನ್ನು ಮನ್ನಿಸಿ. ನನ್ನನ್ನು ಮನ್ನಿಸಿ. ಪಾರ್ಡನ್ ಮೀ.
Pardon me. ನನ್ನನ್ನು ಮನ್ನಿಸಿ. Pardon me. ಸಮಯವಿದ್ದರೆ. If there is time. ಸಮಯವಿದ್ದರೆ. If there is time. If there is time. ಎಚ್ಚರವಿರಲಿ. ಎಚ್ಚರವಿರಲಿ. Mind you. Mind you. ನಾನು ಅದನ್ನು ಮಾಡು ಅಂತ ಹೇಳಿದ್ದೆ. ನಾನು ಅದನ್ನು ಮಾಡು ಅಂತ ಹೇಳಿದ್ದೆ. I told you to do it. I told you to do it. ನನಗೆ ಇನ್ನೊಂದು ದಾರಿ ಗೊತ್ತು. I know another way. I know another way. ನಿನ್ನಿಂದಾಗಿಯೇ. ನಿನ್ನಿಂದಾಗಿಯೇ. Just because of you. Just because of you. ಇದು ಅದ್ಭುತವಾಗಿದೆ. It is awesome. ಇದು ಅದ್ಭುತವಾಗಿದೆ. It is awesome. It is awesome. ಊಟ ಮಾಡೋಣ. ಊಟ ಮಾಡೋಣ. Let's have dinner. Let's have dinner. ಬೇಗ ಮಾಡು. ಬೇಗ ಮಾಡು. Make it quick. Make it quick. I hope you all like the video, friends. If you like the video, please like, share and subscribe to the channel. And also hit on the bell icon. As soon as we upload the video, you will receive notification. Please practice every day for quick learning. Thank you for watching and have a great day.